ಸ್ನೇಹಿತರೆ, ನಾನು ಡಿ ಬಾಸ್ ದರ್ಶನ್ ಅವರ ಅಪ್ಪಟ ಅಭಿಮಾನಿ ಎಂದಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಕಿಶನ್ ಈಗ ವಿವಾದಕ್ಕೆ ಸಿಲುಕಿದ್ದಾರೆ. ದರ್ಶನ್ ಅವರ ಶೈಲಿಯಲ್ಲೇ ಮಿಂಚುತ್ತಿದ್ದ ರಜತ್ ಈಗ ದಚ್ಚು ಅಭಿಮಾನಿಗಳ ಕೆಂಗಣಿಗೂ ಗುರಿಯಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ರಜತ್ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದರು. ನಾನು ಡಿ ಬಾಸ್ ಫ್ಯಾನ್ ಎಂದು ಹೇಳಿಕೊಂಡಿದ್ದ ರಜತ್ ವಿರುದ್ಧ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಇಷ್ಟಕ್ಕೂ ರಜತ್ ಮಾಡಿದ್ದಾದರೂ ಏನು ಗೊತ್ತಾ? ಸಖತ್ ರಗಡಾಗಿ ಡೈಲಾಗ್ ಹೊಡೆಯುತ್ತಿದ್ದ ರಜತ್ ಅವರನ್ನು ನಟ ದರ್ಶನ್ಗೆ ಕೆಲವರು ಹೋಲಿಸಿದ್ದರು. ಆದರೆ ದರ್ಶನ್ ಅಭಿಮಾನಿಯಾಗಿ ರಜತ್ ಮಾಡಿಕೊಂಡಿರುವ ಎಡವಟ್ಟಿನಿಂದ ಫುಲ್ ಶೇಪ್ ಔಟ್ ಕೂಡ ಆಗಿದೆ. ಇದಕ್ಕೆ ಕಾರಣವಾಗಿದ್ದು ರಜತ್ ಮಾಡಿಸಿಕೊಂಡಿರುವ ಫೋಟೋಶೂಟ್. ಹೌದು, ರಜತ್ ಫೋಟೋಶೂಟ್ ಕಂಡು ಮೊದಲಿಗೆ ಎಲ್ಲರೂ ವಾವ್ ಎಂದಿದ್ದಾರೆ. ಆದರೆ ಅಲ್ಲಿ ನಡೆದಿರುವಂತಹ ಒಂದು ಎಡವಟ್ಟಿನಿಂದ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಜತ್ ಅವರು ದರ್ಶನ್ ಮೇಲಿನ ಅಭಿಮಾನವನ್ನ ಪ್ರದರ್ಶಿಸಲು ಸ್ಪೆಷಲ್ ಫೋಟೋಶೂಟ್ ಮಾಡಿಸಿದ್ದಾರೆ. ವಿಶೇಷ ಅಂದ್ರೆ ರಜತ್ ಹಾಕಿರೋ ಪ್ಯಾಂಟ್ ಮೇಲೆಲ್ಲ ದರ್ಶನ್ ಅವರ ಸಿನಿಮಾಗಳ ಹೆಸರುಗಳಿವೆ. ಶರ್ಟ್ ಮೇಲೆ ದೊಡ್ಡದಾಗಿ ಡಿ ಬಾಸ್ ಎಂದು ಇದೆ. ಕೈಯಲ್ಲಿ ಸ್ಟೈಲ್ ಆಗಿ ಲಾಂಗ್ ಹಿಡಿದು ಕರಿಯ ಸಿನಿಮಾದಲ್ಲಿ ದರ್ಶನ್ ಅವರನ್ನೇ ಹೋಲುವಂತೆ ಪೋಸ್ ಕೊಟ್ಟಿದ್ದಾರೆ. ಆದರೆ ಈ ಫೋಟೋದಲ್ಲಿ ಒಂದು ಎಡವಟ್ಟು ಆಗಿದೆ. ಅದೇನೆಂದ್ರೆ ರಜತ್ ಹಾಕಿರುವ ಪ್ಯಾಂಟ್ ಮೇಲೆ ಬರೆಯಲಾಗಿರುವ ದರ್ಶನ್ ಎಂಬ ಹೆಸರು ರಜತ್ ಧರಿಸಿದ್ದ ಶೂ ಮೇಲೆ ಬಂದಿದೆ. ಇದನ್ನು ಗಮನಿಸಿದಂತಹ ದರ್ಶನ್ ಅಭಿಮಾನಿಗಳು ರಜತ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮ ಅಭಿಮಾನ ಮೆಚ್ಚುವಂತೆ ಇದೆ, ಆದರೆ ಅಭಿಮಾನದ ಹೆಸರಿನಲ್ಲಿ ದರ್ಶನ್ ಅವರಿಗೆ ಅವಮಾನ ಮಾಡ್ತಿದ್ದೀರಲ್ಲ ಎಂದು ಪ್ರಶ್ನಿಸಿದ್ದಾರೆ. ನೀವು ದರ್ಶನ್ ಫ್ಯಾನ್ ಅನ್ನೋದು ನನಗೂ ಹೆಮ್ಮೆ, ಆದರೆ ಶೂ ಮೇಲೆ ಅವರ ಹೆಸರು ಬರಬೇಕಿತ್ತ ಎಂದಿದ್ದಾರೆ. ಬಹುಶಃ ಇದು ನಿಮ್ಮ ಗಮನಕ್ಕೆ ಬಾರದೆಯೂ ಆಗಿರಬಹುದು. ದಯವಿಟ್ಟು ಇಂತಹ ಹುಚ್ಚಾಟ ತೋರುವಾಗ ದರ್ಶನ್ ಅವರ ಘನತೆಗೆ ಧಕ್ಕೆ ತರದಂತೆ ಎಚ್ಚರ ವಹಿಸಿ ರಜತ್ ಎಂದು ಕಿವಿಮಾತು ಹೇಳಿದ್ದಾರೆ. ರಜತ್ ಅವರ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಅಂದ ಹಾಗೆ ರಜತ್ ಫೋಟೋದಲ್ಲಿ ಧರಿಸಿರೋ ಪ್ಯಾಂಟ್ ಮೇಲೆ ಮೆಜೆಸ್ಟಿಕ್, ಅಣ್ಣವರು, ಲಂಕೇಶ್ ಪತ್ರಿಕೆ, ಪುರ್ಕಿ, ನನ್ನ ಪ್ರೀತಿಯ ರಾಮು, ಕರಿಯ, ಕಲಾಸಿಪಾಳ್ಯ, ಸುಂಟರಗಾಳಿ, ಮಂಡ್ಯ, ಶಾಸ್ತ್ರಿ, ಅರ್ಜುನ್, ಗಜ, ಲಾಲಿ ಹಾಡು ಸೇರಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಟಿಸಿರುವ ಎಲ್ಲ ಸಿನಿಮಾಗಳ ಹೆಸರುಗಳನ್ನು ಬರೆಸಿಕೊಂಡು ಲಾಂಗ್ ಹಿಡಿದು ಖಡಕ್ ಆಗಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ರಜತ್ ಅವರು. ಕೆಲವರು ಈ ಐಡಿಯಾ ಚೆನ್ನಾಗಿದೆ ಗುರು ಎಂದು ರಜತ್ಗೆ ಬೇಷ್ ಎಂದಿದ್ದಾರೆ. ಸೊ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.